ಧಾರವಾಡ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗುವ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅಣಕು ಪ್ರದರ್ಶನ. ಪ್ರವಾಹ ಬಂದರೆ ಹೇಗೆ ರಕ್ಷಣೆ ಮಾಡಬೇಕು ಅನ್ನುವುದರ ಮಾಕ್ ಡ್ರಿಲ್ ಮಾಡಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ನೀಲಮ್ಮನ ಕೆರೆಯಲ್ಲಿ ಮಾಕ್ ಡ್ರಿಲ್. ನೀರಿನಲ್ಲಿ ಮುಳುಗುತ್ತಿರುವ ಸಂತ್ರಸ್ತರ ರಕ್ಷಣೆ ಹೇಗೆ ಮಾಡಬೇಕು, ರಕ್ಷಣೆಯ ಬಳಿಕ ವೈದ್ಯರಿಂದ ಚಿಕಿತ್ಸೆ ಕೊಡಿಸುವುದರ ಬಗ್ಗೆ ಮಾಕ್ ಡ್ರಿಲ್. ಸಚಿವ ಸಂತೋಷ್ ಲಾಡ್, ಶಾಸಕ ಎನ್ಎಚ್ ಕೋನರೆಡ್ಡಿ, ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು, ಎಸ್ಪಿ ಗೋಪಾಲ್ ಬ್ಯಾಕ್ಕೋಡ್ ಸಾಥ್ ನೀಡಿದರು. ನ್ಯೂಸ್ ರಿಪೋರ್ಟ್ ಮಾರುತಿ ಲಮಾನಿ, ಸಮೃದ್ಧ ಕರ್ನಾಟಕ ನ್ಯೂಸ್, ಧಾರವಾಡ. ಅಗ್ನಿಶಾಮಕ ಇಲಾಖೆಯಿಂದ ಮತ್ತೆ ಸ್ಥಳೀಯ ಈಜುಗಾರರಿಂದ ರಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಈಗ ಈಗ ನಾವು ಏನು ಇಕ್ವಿಪ್ಮೆಂಟ್ ಈಗ ಡ್ರಾಪ್ ಮಾಡಿದ್ವಿ, ಇದಕ್ಕೆಲ್ಲ ಲೈಫ್ ಬಾಯ್ ಅಂತ ಹೇಳ್ತೀವಿ. ಸೊ ಯಾವ ವ್ಯಕ್ತಿ ನೀರಿನ ಒಳಗಡೆ ಮುಳುಗುವಂಥ ಸಂದರ್ಭದಲ್ಲಿ ಅದನ್ನು ನಾವು ಏನಾದರೂ ಹಿಡ್ಕೊಂಡ್ರೆ ನಮಗೆ ಅದು ರಕ್ಷಣೆ ಕೊಡುತ್ತೆ, ನೀರಿನಲ್ಲಿ ಮುಳುಗೋದಕ್ಕೆ ಸಹಾಯ ಮಾಡೋದಿಲ್ಲ. ಮಾಡ್ತಾ ಇರ್ತೀವಿ. ನಮ್ಮ ಹತ್ರ ಅಗ್ನಿಶಾಮಕ ಇಲಾಖೆಯ ಜೊತೆಗೆ ಇಲ್ಲಿರುವಂತಹ ಲೋಕಲ್ ನಿಮ್ಮ ಮಾರ್ಕೆಟ್ ರಸ್ತೆ ಮಾಡಿಬಿಟ್ಟು ಅದು ಪ್ರೊಜೆಕ್ಟ್ ರಿವರ್ಸ್ ತಗೊಳ್ಳಿ. ಸರ್, ಇಲ್ಲಿ ಕುತ್ತಿಗೆ ಪಕ್ಕದಲ್ಲಿ ಕ್ಯಾರೋಟಿಡ್ ಪಲ್ಸ್ ಅಂತ ಇರುತ್ತೆ ಸರ್. ಇಲ್ಲಿ ನಾಡಿ ಚೆಕ್ ಮಾಡ್ತಿರ್ಬೇಕು. ಸೊ ನಾಡಿ ಇದ್ರೆ ಒಳ್ಳೇದು. ನೆಕ್ಸ್ಟ್ ಏರ್ವೇ, ಬಾಯಿ ಅವ್ರದ್ದು ಕಡ್ಡಿ ಏನಾರ ಇದ್ರೆ ಅದು ಕ್ಲಿಯರ್ ಮಾಡ್ಕೋಬೇಕು ಸರ್. ಆಮೇಲೆ ಮೂಗ್ನು ಒಂದ್ಸತಿ ಚೆಕ್ ಮಾಡ್ಕೋಬೇಕು, ಒಳ ಮೂಗ್ದಲ್ಲಿ ಏನಾದ್ರು ಇದೆಯಾ ಏನೇನ್ ಕತೆ ಅಂತ ಚೆಕ್ ಮಾಡಿ ಅದು ಕ್ಲಿಯರ್ ಮಾಡ್ಬೇಕು ಸರ್. ಆಮೇಲೆ ಬ್ರೀದಿಂಗ್, ಹಿಂಗೆ ಕಿವಿನ ಅವರು ಮೂಗ್ ಅಥವಾ ಬಾಯಿ ಹತ್ರ ಇಟ್ಟು ಅವ್ರು ಉಸಿರಾಡ್ತಿದಾರ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡ್ಕೋಬೇಕು ಸರ್. ಅಕಸ್ಮಾತ್ ಉಸಿರಾಡ್ತಿಲ್ಲ ಅಥವಾ ಪಲ್ಸ್ ಇರ್ಲಿಲ್ಲ, ಹೆಂಗೆ ಅಂದ್ರೆ ಎದೆ ಮಿಡ್ಲ್ ಅಲ್ಲಿ 30 ಟೈಮ್ಸ್ ಕಂಪ್ರೆಷನ್ ಕೊಟ್ಟು 2 ಸತಿ ಅಂಬು ಬ್ಯಾಗ್ ಇಂದ ನಾವು ಬ್ರೀದಿಂಗ್ ಕೊಡ್ತಿರ್ಬೇಕು. ನಾನು ಡೆಮೋ ತೋರಿಸ್ತೀನಿ ಈಗ.